ಇಷ್ಟು ದಿನ ಪಾಳು ಬಿದ್ದ ಒಂದೊಂದು ಮನೆಯ ಕತೆ ನನ್ನ ಮೂಲಕ ನಿಮ್ಮ ಮುಂದೆ ಬಂದಿರುತ್ತೆ. 2,000ಕ್ಕೂ ಹೆಚ್ಚು ಮನೆಗಳು ನಾಶವಾಗಿರೋ ಒಂದು ಬೃಹತ್ ನಗರವನ್ನೇ ಕಣ್ಮುಂದೆ ತಂದ್ರೆ ಹೇಗಿರುತ್ತೆ? ಇದೇ ಯೋಚನೆಯಲ್ಲಿ ಆ ಪಾಳು ಬಿದ್ದ ಊರಿನ ಬೀದಿ ಬೀದಿಯಲ್ಲಿ ಹೆಜ್ಜೆ ಇಟ್ಟು ಸಾಲು ಸಾಲು ಮನೆಗಳ ಕಡೆ, ದೈತ್ಯವಾದ ಕಟ್ಟಡಗಳ ಕಡೆ ಕಣ್ಣು ಹಾಯಿಸ್ತಾ ಬಂದೆ. ನನಗಾದ ಅನುಭವಗಳನ್ನ ದೃಶ್ಯಗಳ ಮೂಲಕ ದಾಖಲಿಸಿ ನಿಮ್ ಮುಂದೆಯೂ ತಂದೆ. ಅದ್ಯಾವುದು ನಾವರಿಯದ ನಗರ ಅಂತೀರಾ? ಅದೇ ದ ಲಾಸ್ಟ್ ಸಿಟಿ ಆಫ್ ಐರನ್ ಓರ್, ನಾಶವಾದ ಕಬ್ಬಿಣದ ಅದಿರಿನ ಸಾಮ್ರಾಜ್ಯ ಕುದುರೆಮುಖ. ಈ ಜಾಗ ಇವತ್ತಿಗೆ ಅಸಂಖ್ಯಾತ ವನ್ಯಪ್ರಾಣಿಗಳನ್ನ, ಸಸ್ಯ ಸಂಕುಲಗಳನ್ನ, ನದಿ ಜಲಪಾತಗಳನ್ನ ತನ್ನ ಒಡಲೊಳಗಿಟ್ಟು ಸಲಹುತ್ತಿದೆ. ಆದರೆ ತನ್ನ ಗರ್ಭದಲ್ಲಿ ಅಪಾರ ಕಬ್ಬಿಣದ ನಿಕ್ಷೇಪವನ್ನು ಹೊಂದಿದ್ದ ಈ ಜಾಗದ ಇತಿಹಾಸವೇ ಬೇರೆ ಇದೆ. ಸಂಶೋಧನೆಗಳ ಮೂಲಕ ಈ ಗಿರಿ ಶ್ರೇಣಿಗಳಲ್ಲಿ ಅಪಾರವಾದ ಕಬ್ಬಿಣದ ಅದಿರು ಇರೋದು ತಿಳಿದು ಬರುತ್ತೆ. ಈ ವಿಷಯ ದೇಶವ್ಯಾಪ್ತಿ ಸುದ್ದಿಯಾದ ನಂತರ ಸೌದಿ ಮತ್ತು ಇರಾನ್ ಸೇರಿದಂತೆ ಹಲವು ದೇಶಗಳಿಂದ ಈ ಅದಿರಿಗೆ ಬೇಡಿಕೆ ಬರುತ್ತೆ. ಇಲ್ಲಿ ಗಣಿಗಾರಿಕೆಯನ್ನ ಆರಂಭಿಸುವಂತೆ ಒತ್ತಡವೂ ಬರುತ್ತೆ. 1969ರ ಹೊತ್ತಿಗೆ KIOCL ಕುದುರೆಮುಖ ಐರನ್ ಓರ್ ಕಂಪನಿ ಲಿಮಿಟೆಡ್ ಸಂಸ್ಥೆ ಹುಟ್ಟಿ ಈ ಕುದುರೆಮುಖದ ಭೂಗರ್ಭವನ್ನ ಸೀಳುವ ಕಾರ್ಯ ಆರಂಭವಾಗುತ್ತೆ. ನಂತರ ಸುದೀರ್ಘ 30 ವರ್ಷಗಳ ಕಾಲ ಅಪಾರ ಪ್ರಮಾಣದ ಅದಿರನ್ನ ತೆಗೆದು ವಿದೇಶಗಳಿಗೆ ರಫ್ತು ಮಾಡಿದ ಈ ಸಂಸ್ಥೆಯ ಅಧ್ಯಾಯ 2006ರ ಹೊತ್ತಿಗೆ ಮುಗಿದು ಹೋಗುತ್ತೆ. ಆ ಗಣಿಗಾರಿಕೆಗಾಗಿ ಇಲ್ಲೊಂದು ಸುಂದರ ನಗರವನ್ನ ನಿರ್ಮಾಣ ಮಾಡಲಾಗುತ್ತೆ. ಆ ನಗರ ಸಾವಿರಾರು ಮನೆಗಳನ್ನ, ಶಾಲಾ ಕಾಲೇಜುಗಳನ್ನ, ಆಸ್ಪತ್ರೆಗಳನ್ನ, ಬ್ಯಾಂಕುಗಳನ್ನ, ಮಾರುಕಟ್ಟೆಗಳೆಲ್ಲವನ್ನ ಹೊಂದಿರುತ್ತೆ. ಕಾಲ ಸರಿದು ಗಣಿಗಾರಿಕೆ ನಿಂತ ನಂತರ ಈ ನಗರ ಸ್ತಬ್ಧವಾಗಿ ಹೋಗುತ್ತೆ. ಇವೆಲ್ಲವನ್ನ ಹುಡುಕುತ್ತಾ ಕಾಡು ಮುಚ್ಚಿದ ಊರಿನಲ್ಲಿ ಸಾಗಿತ್ತು ನನ್ನ ಪ್ರಯಾಣ. 10 ಹಾಳು ಬಿದ್ದ ಮನೆಗಳನ್ನ ಒಳಹೊಕ್ಕಿ ನೋಡ್ತಾ ಬಂದು ನಿಂತಾಗ ನನ್ನೆದುರಿಗಿತ್ತು ವಿಸ್ತಾರವಾದ ಹೆಲಿಕಾಪ್ಟರ್ನ ನಿಲ್ದಾಣ. ಆ ಬಯಲಿನಾಚೆಗೆ ದೂರದಲ್ಲಿ ಗಣಿಗಾರಿಕೆಗೊಳಪಟ್ಟ ಗುಡ್ಡಗಳು ಕಾಣ್ತಾ ಇದ್ದುವು. ಹಿಂತಿರುಗಿ ಬಂದಾಗ ಬೀದಿ ಬೀದಿಯಲ್ಲಿ ಮತ್ತಷ್ಟು ಮನೆಗಳು ಶಿಥಿಲಾವಸ್ಥೆಗೆ ಸರಿದು ನಿಂತಿದ್ವು. ಆಗ ಜನರಿಂದ ತುಂಬಿ ಹೋಗಿದ್ದ ಈ ನಗರ ಈಗ ಅರಣ್ಯ ಆವರಿಸಿ ಖಾಲಿ ಬಿದ್ದಿತ್ತು. ಈ ಸುಂದರ ಮನೆಗಳು ದನಗಳಿಗೆ ಆಶ್ರಯ ನೀಡೋ ಜಾಗವಾಗಿತ್ತು. ಅಲ್ಲಿಂದ ಮುಂದುವರಿದು ಬೃಹದಾಕಾರದ ಕಟ್ಟಡದ ಎದುರಿಗೆ ಬಂದು ನಿಂತೆ. ಅದನ್ನ ಸುತ್ತುವರಿದು ನೋಡಿ ಮುಗಿಸಿದವನಿಗೆ ಜನನಿಬಿಡವಾಗಿದ್ದ ಕಾಡಲ್ಲಿ ಮುಂದುವರಿಯೋಕೆ ಶುರುವಾಗಿತ್ತು ಚಿಂತೆ. ಕಾರಣ ಇದೊಂದು ಪಾಳು ಬಿದ್ದ ಮನೆಗಳ ನಗರ ಮಾತ್ರವಲ್ಲ, ಚಿರತೆ, ಕಡುವೆ, ಕಾಳಿಂಗ ಸರ್ಪಗಳಂತ ಅನೇಕ ವನ್ಯಜೀವಿಗಳ ಆವಾಸ ಸ್ಥಾನವೂ ಆಗಿದ್ದರಿಂದ ಮುಂದೆ ಹೆಜ್ಜೆ ಹಾಕೋದು ಸುಲಭವಿರಲಿಲ್ಲ. ಅದೇ ಯೋಚನೆಯಲ್ಲಿ ಮುಂದೆ ಹೊರಟವನಿಗೆ ಹಾವು ಮತ್ತು ನವಿಲುಗಳು ಕಂಡವು. ಮತ್ತೊಂದೆರಡು ಪ್ರಾಣಿಗಳು ಸಿಕ್ಕವು. ಆದರೆ ಅವು ನನ್ನ ಕ್ಯಾಮರಾದಲ್ಲಿ ಸರಿಯಾಗದ್ರೊಳಗೆ ಮಾಯವಾಗಿದ್ವು. ಅನ್ವೇಷಣೆಯನ್ನ ಮುಂದುವರಿಸಿದವನಿಗೆ ಅಂದಿಗೆ ಈ ಸಂಪೂರ್ಣ ಕುದುರೆಮುಖ ನಗರಕ್ಕೆ ನೀರನ್ನ ಪೂರೈಕೆ ಮಾಡ್ತಿದ್ದ ಸಂಸ್ಕರಣಾ ಘಟಕ ಸಿಕ್ತು. ಇಲ್ಲಿ 4-5 ಹಂತದಲ್ಲಿ ಸಂಸ್ಕರಣೆಗೊಂಡ ಶುದ್ಧ ನೀರು ಈ ನಗರದ ಪ್ರತಿ ಮನೆಗೆ ಹೋಗ್ತಾ ಇತ್ತು. ಇಲ್ಲಿ KIOCL ಸಂಸ್ಥೆ ನಿರ್ಮಿಸಿದ ರಸ್ತೆಗಳ ಬಗ್ಗೆ, ಅವುಗಳ ಗುಣಮಟ್ಟಗಳ ಬಗ್ಗೆ ಈಗಿನ ಸರ್ಕಾರಗಳು ನೋಡಿ ಕಲಿಯಬೇಕಿದೆ. ಅದೆಷ್ಟೇ ವರ್ಷಗಳು ಕಳೆದರೂ, ಅಪಾರ ಪ್ರಮಾಣದ ಮಳೆ ಸುರಿದರೂ ಅವುಗಳ ಅಸ್ತಿತ್ವ ಇನ್ನೂ ಹಾಗೆ ಇದೆ. ಈ ಊರಿನಲ್ಲಿದ್ದ ಸಕಲ ಸೌಕರ್ಯಗಳನ್ನ ನೋಡಿ ಒಂದು ಊರು ಇದ್ದರೆ ಹೀಗಿರಬೇಕು ಅನಿಸ್ತು. ಮುಂದೆ ಹೊರಟವನಿಗೆ ಗಾಳಿ ಮಳೆಗಳ ದಾಳಿಗೆ ಸಿಕ್ಕಿ ನಾಶವಾದ 100 ಮನೆಗಳು, ಅವುಗಳ ಸುತ್ತಲೂ ದಟ್ಟವಾಗಿ ಕವಿದಿದ್ದ ಮರಗಿಡಗಳು, ಜನರಿಲ್ಲದೆ ಬಿಕೋ ಅನ್ನುತ್ತಿದ್ದ ಕೋಣೆಗಳೇ ಕಣ್ಣಿಗೆ ಬಿತ್ತು. ಅವುಗಳನ್ನ ನೋಡಿ ಬೇಸರವಾಯಿತು. ಕಾರಣ ಇಲ್ಲಿರೋ ಒಂದೊಂದು ಮನೆಗಳನ್ನ ಈಗ ನಿರ್ಮಿಸೋದು ಸುಲಭದಲ್ಲದಾಗಿದೆ. ಒಂದೆಡೆ ಖುಷಿಯೂ ಆಯಿತು. ಆ ಗಣಿಗಾರಿಕೆ ನಿಂತು ಈ ಬೆಟ್ಟ ಗುಡ್ಡಗಳ ಒಡಲನ್ನ ಸೀಳುವ ಕಾರ್ಯ ನಿಂತ ನಂತರ ಈ ನೆಲ ಅಸಂಖ್ಯಾತ ಗಿಡ ಮರಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ, ಜೀವ ಜಂತುಗಳಿಗೆ ನೆಮ್ಮದಿಯ ಆಶ್ರಯವನ್ನ ನೀಡಿದೆ. ಅದೆಷ್ಟೋ ಪಾಳು ಬಿದ್ದ ಕೋಟೆಗಳನ್ನ, ಮನೆಗಳನ್ನ ಸುತ್ತು ಬಂದಿದ್ದೀನಿ. ಆದರೆ ಇಲ್ಲಾದ ಅನುಭವವೇ ಬೇರೆ. ಈ ನಗರದ ಬಗ್ಗೆ, ಇಲ್ಲಿ ಹಾಳು ಬಿದ್ದ ಜಾಗಗಳ ಬಗ್ಗೆ ನನ್ನಲ್ಲಿ ಮೂಡಿದ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಮುಂದುವರಿದವನಿಗೆ ಸಿಕ್ಕಿದ್ದು ಈ ಕುದುರೆಮುಖದ ನಿವಾಸಿಗಳ ಆರೋಗ್ಯ ರಕ್ಷಣೆಗಿದ್ದ ಬೃಹತ್ ಆಸ್ಪತ್ರೆ. ಒಂದು ಕಾಲದಲ್ಲಿ ಇಲ್ಲಿಯ ಜನರಿಗೆ ಉತ್ಕೃಷ್ಟ ದರ್ಜೆಯ ಚಿಕಿತ್ಸೆಗಳು ಸಿಗ್ತಾ ಇದ್ವು. ಕಾಲ ಕಳೆದು KIOCL ಸಂಸ್ಥೆ ಅಳಿದು ಈ ಆಸ್ಪತ್ರೆಯ ವಾರ್ಡ್ಗಳು ಸ್ತಬ್ಧವಾದವು. ಹೆಜ್ಜೆ ಇಟ್ಟಂತೆ ಮತ್ತಷ್ಟು ಕಟ್ಟಡಗಳು ಕಾಣ್ತವೆ. ಅವುಗಳ ಹಿಂದೆ ಸಾಕಷ್ಟು ಸಂಗತಿಗಳು ಅಡಗಿವೆ. ಈ ಪಾಳು ಬಿದ್ದ ಬೃಹತ್ ನಗರದ ನೋವಿನ ಕಥೆಯನ್ನ ಹೇಳಿ ಮುಗಿಸೋಕ್ ಸಾಧ್ಯವೇ? ಆ ಪಾಳು ಬಿದ್ದ ಆಸ್ಪತ್ರೆಯನ್ನ ನೋಡ್ತಾ ಒಂದಷ್ಟು ಹೊತ್ತು ಅಲ್ಲೇ ನಿಂತವನು ಈಗಲೂ ಅದೆಷ್ಟೋ ಊರುಗಳಿಗೆ ಒಂದು ಸುಸಜ್ಜಿತ ಆಸ್ಪತ್ರೆ ಇಲ್ಲದಿರೋದ್ರ ಯೋಚನೆ ಮಾಡ್ತಾ ಮುಂದುವರಿದವನು ಇಲ್ಲಿದ್ದ ಶಾಲೆಯ ಎದುರಿಗೆ ಬಂದಿದ್ದೆ. ಅದೆಷ್ಟೋ ವಿದ್ಯಾರ್ಥಿಗಳನ್ನ ವಿದ್ಯೆ ನೀಡಿ ಬದುಕಲ್ಲಿ ಗೆಲ್ಲಿಸಿದ್ದ ಈ ಶಾಲೆ ಇಂದಿಗೆ ಪ್ರಕೃತಿಯ ಮುಂದೆ ಸೋತು ನಿಂತಿದೆ. ಇಲ್ಲಿದ್ದ ಬ್ಯಾಂಕ್ನ ಕಟ್ಟಡ ಬಹುತೇಕ ಭಾಗ ನಾಶವಾಗಿದೆ.
ಆದರೆ ಅದರ ನಾಮಫಲಕ ಮಾತ್ರ ಬ್ಯಾಂಕ್ನ ಗುರುತನ್ನ ಇಂದಿಗೂ ಸಾರ್ತಿದೆ. ಇಲ್ಲೊಂದು ಉದ್ಯಾನವನವಿತ್ತು, ಅದರೆಡೆಗೆ ಹೆಜ್ಜೆ ಇಟ್ಟಾಗ ಅದು ಗುರುತು ಸಿಗದಂತಾಗಿತ್ತು. ಆದರೆ ಆಗ ಇದು ಅದ್ಭುತವಾಗಿತ್ತು. ಹಲವಾರು ಸಿನಿಮಾಗಳ ಚಿತ್ರೀಕರಣಕ್ಕೂ ಇದು ಸಾಕ್ಷಿಯಾಗಿತ್ತು. ಮುಂದುವರಿದವನ ಮುಂದೆ ಇದ್ದಿದ್ದು ದೊಡ್ಡದಾದ ರಾಧಾಕೃಷ್ಣರ ದೇವಾಲಯ. ಅಲ್ಲಿ ಪೂಜೆ ಪುನಸ್ಕಾರಗಳು ಇರಲಿಲ್ಲ, ಗಂಟೆ ಶಂಖನಾದಗಳಿರಲಿಲ್ಲ. ಎಲ್ಲವೂ ಸ್ತಬ್ಧವಾಗಿ ದೇವರಿಗೂ ಆಗಿತ್ತು ಅನ್ಯಾಯ. ಬರೀ ದೇವಾಲಯವಲ್ಲ, ಕ್ರೈಸ್ತರ ಮಂದಿರವೂ ಇಲ್ಲಿದೆ, ಅದು ಕೂಡ ಮುಚ್ಚಿ ಹೋಗಿತ್ತು. ಮತ್ತೊಂದು ಮಸೀದಿ ಇರುವ ಸುದ್ದಿಯನ್ನ ಕೇಳಿದ್ದೆ. ಅದೆಷ್ಟು ಹುಡುಕಿದರೂ ಇಲ್ಲಿದ್ದ ಸಾವಿರಾರು ಕಟ್ಟಡಗಳ ಮಧ್ಯೆ ಅದು ಸಿಗದಾಯಿತು. ಹೆಜ್ಜೆಗೊಂದರಂತೆ ಸಿಕ್ಕ ಹಾಳು ಬಿದ್ದ ಮನೆಗಳನ್ನ, ಕಟ್ಟಡಗಳನ್ನ ನೋಡ್ತಾ ಕಬ್ಬಿಣದ ಅದಿರಿನ ಗಣಿಗಾರಿಕೆ ನಡೆದ ಈ ಸಾಮ್ರಾಜ್ಯದ ಸಂಪತ್ತಿನ ಖಜಾನೆಯಾಗಿದ್ದ ಆ ಕಾರ್ಖಾನೆಗಳಿದ್ದ ಜಾಗಕ್ಕೆ ಬಂದೆ. ಆದರಿಲ್ಲಿ 5 ಎಕರೆಯಲ್ಲಿದ್ದ 2 ಕಬ್ಬಿಣದ ಅದಿರಿನ ಕಾರ್ಖಾನೆಗಳು KIOCL ಸಂಸ್ಥೆ ಪತನ ಹೊಂದಿದ ನಂತರ ಸಂಪೂರ್ಣವಾಗಿ ಮಾರಾಟವಾಗಿ ಹೋದವು. ಉಳಿದ 1-2 ಕಟ್ಟಡಗಳು ಅವನತಿಯತ್ತ ಸರಿದಿದ್ವು. ಅವುಗಳನ್ನೇರಿ ಸುತ್ತಲೂ ಕಣ್ಣು ಹಾಯಿಸಿದ ನನಗೆ ದೂರದಲ್ಲಿ ಅಪಾರ ಖನಿಜ ಸಂಪತ್ತನ್ನು ಹೊಂದಿದ್ದ, ವರ್ಷಗಳ ಕಾಲ ತನ್ನೊಡಲಿಂದ ಅದಿರನ್ನ ಬಗೆಯಲು ಬಿಟ್ಟಿದ್ದ ಬೆಟ್ಟ ಗುಡ್ಡಗಳ ಸಾಲೆ ಕಂಡವು. ಇಲ್ಲಿ ಪಾಳು ಬಿದ್ದಿದ್ದ ಈ ನಗರ, ಈ ಕಬ್ಬಿಣದ ಕಾರ್ಖಾನೆಗಳು, ಅಪಾರ ಅದಿರನ್ನ ಹೊಂದಿದ್ದ ಗುಡ್ಡ ಬೆಟ್ಟಗಳೆಲ್ಲವೂ ಒಂದು ಕ್ಷಣ KGF ಸಿನಿಮಾದ ನರಾಚಿಯನ್ನ ನೆನಪಿಸಿದ್ದಂತೂ ನಿಜ. ಅಲ್ಲೂ ಇದೇ ರೀತಿಯಲ್ಲಿ ವಿಜೃಂಭಿಸಿ ಮರೆಯಾಗಿತ್ತು ಒಂದು ಚಿನ್ನದ ಸಾಮ್ರಾಜ್ಯ. ಈ ಇಡೀ ಪ್ರಯಾಣದಲ್ಲಿ ನನ್ನ ಕಾಡಿದ್ದೊಂದೇ ಯೋಚನೆ, ಸರ್ಕಾರ ಈ ಪ್ರಕೃತಿಯ ಒಡಲಿಗೆ ಕೈ ಹಾಕೋ ಮೊದಲೇ ಇದರಿಂದಾಗೋ ಹಾನಿಯ ಬಗ್ಗೆ, ಅದರ ಪರಿಣಾಮಗಳ ಬಗ್ಗೆ ಯೋಚಿಸಬೇಕಿತ್ತು. ಆದರೆ ಅದರ ಅರಿವಿಲ್ಲದೆ ಕಟ್ಟಿದ ಈ ಸಾಮ್ರಾಜ್ಯ ದ ಲಾಸ್ಟ್ ಸಿಟಿ ಆಫ್ ಐರನ್ ಆಗಲೇಬೇಕಾಯಿತು. ಗಣಿಗಾರಿಕೆಯಿಂದ ಇಲ್ಲಿನ ಅರಣ್ಯ ಸಂಪತ್ತಿಗೆ, ವನ್ಯಜೀವಿಗಳಿಗೆ, ನೀರಿನ ಮೂಲಗಳಿಗೆ ಆಗುತ್ತಿದ್ದ ಅಪಾರ ಹಾನಿಯಿಂದ, ಅದರಿಂದ NGOಗಳು ಸೇರಿದಂತೆ ಹಲವರು ತಂದ ಒತ್ತಡದಿಂದ ಸುಪ್ರೀಂ ಕೋರ್ಟ್ ಈ ಗಣಿಗಾರಿಕೆಗೆ 2006ರ ಹೊತ್ತಿಗೆ ಅಂತ್ಯವನ್ನ ಹಾಡುತ್ತೆ. ನಂತರ ಕರ್ನಾಟಕದ ಸಂಪತ್ತಿನ ಖಜಾನೆಯಾಗಿದ್ದ ಈ ಜಾಗ ಅಕ್ಷರಶಃ ನಿಶ್ಶಬ್ದವಾಗಿ ಹೋಗುತ್ತೆ. ಇಲ್ಲಿದ್ದ ಸಾವಿರಾರು ಜನ ಬಾಳಿ ಬದುಕಿದ್ದ ಈ ನೆಮ್ಮದಿಯ ತಾಣವನ್ನ ಬಿಟ್ಟು ಹೊರಡ್ತಾರೆ. ಇಂದಿಗೂ ಈ ಸುಂದರ ನಗರವನ್ನ ನೆನೆದು ಮರುತ್ತಾರೆ. ನಾನಂತೂ ಕಳೆದೆ ಹೋಗಿದ್ದೆ ಈ ಪಾಳು ಬಿದ್ದ ನಗರದಲ್ಲಿ ಒಂದಷ್ಟು ಸಮಯ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹಾಳು ಬಿದ್ದ ಸಾಮ್ರಾಜ್ಯದ ಕಥೆಯೊಂದಿಗೆ ನಿಮ್ ಮುಂದೆ ಬರ್ತೀನಿ. ಸದ್ಯಕ್ಕೀಗ ನನ್ನ ನೆಚ್ಚಿನ ಕುದುರೆ ಮುಖಕ್ಕೆ ನೋವಿನ ವಿದಾಯ.